ಗಾಂಧಿನಗರದಲ್ಲಿರುವ ಊರಿಲಿಂಗ ಪೆದ್ದ ಮಹಾಸಂಸ್ಥಾನ ಶಾಖಾ ಮಠದಲ್ಲಿ ಆಯೋಜಿಸಲಾಗಿದ್ದ ಚಾಮರಾಜನಗರದ ಸಂಸದರಾದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ರವರಿಗೆ ನುಡಿನಮನ ಕಾರ್ಯಕ್ರಮದಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ಹಿರಿಯ ಪತ್ರಕರ್ತ ಶಿವಕುಮಾರ್ ಮಾತನಾಡಿ, ನಾಡಿನ ಸಂಸ್ಕೃತಿ, ಪ್ರಜ್ಞೆ, ರಾಜಕೀಯ ಅಭಿಜ್ಞ, ಶೋಷಿತ ಸಮುದಾಯಗಳ ಹೆಗ್ಗುರುತು ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆ ನಮ್ಮಲ್ಲಿ ಅಜ್ಞಾತ ಪ್ರಜ್ಞೆಯನ್ನ ಮೂಡಿಸಿದೆ. ಅವರೊಬ್ಬ ನೊಂದು ಬೆಂದ ಅಸಹಾಯಕ ಸಮುದಾಯಗಳ ಧೈರ್ಯ, ಎದೆಗಾರಿಕೆ, ಸ್ವಾಭಿಮಾನದ ಸಂಕೇತವೇ ಆಗಿದ್ರು. ಬಡತನ ಕಂಪನಿಗಳ ಬೆಂಬಲಕ್ಕೆ ನಿಂತವರು. ಬಿ ಬಸವಲಿಂಗಪ್ಪನವರ ನಂತರ ಕರ್ನಾಟಕವನ್ನ ಕಾಡಿದ ಪ್ರಬಲ ಧ್ವನಿಯ ಶೂನ್ಯತೆಯನ್ನ 40 ವರ್ಷಗಳ ಕಾಲ ಅವಿರತವಾಗಿ ತಮ್ಮ ಪರಿಶ್ರಮದಿಂದ ತುಂಬಿದವರು. ಅವರು ಧ್ವನಿ ಇಲ್ಲದವರ ಧ್ವನಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ತಮ್ಮ ರಾಜಕೀಯ ಸಿದ್ಧಾಂತದ ಬೇರುಗಳನ್ನಾಗಿಸಿಕೊಂಡಿದ್ದವರು. ಒಬ್ಬ ರಾಜಕಾರಣಿಯಾಗಿ ಬದುಕದೆ ಬೌದ್ಧಿ ಬಿಕ್ಕುವಿನಂತಿದ್ದರು ಮತ್ತು ಬೌದ್ಧಿಕ ಶಕ್ತಿಯಂತಿದ್ದರು. ಅವರ ಅಗಲಿಕೆ ದಲಿತ ಸಮುದಾಯದಲ್ಲಿ ಅತೀವ ನೋವುಂಟು ಮಾಡಿದೆ ಎಂದರು. ನಂತರ ಮಾತನಾಡಿದ ಪ್ರೊಫೆಸರ್ ಕಾಳೇಗೌಡ ನಾಗವಾರ್, ಆಸ್ ಅ ಲೀಡರ್ ದೇ ಆರ್ ನಾಟ್ ಓನ್ಲಿ ಪೊಲಿಟಿಷಿಯನ್. ಅಂಬೇಡ್ಕರ್ ಅವರ ಪ್ರಕಾರ ಹೋರಾಟದ ಜ್ವಾಲೆ ಮತ್ತು ಅವರಲ್ಲಡಗಿದ ತಾಯ್ತನದ ಕಿರಣಗಳು ಸ್ಫೋಟಗೊಂಡು ಹೊರಬಂದ ಒಂದು ಕಿಡಿಯಂತಿದ್ರು. ಅಂತೆಯೇ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಬದುಕಿದ್ರು. ಅವರು ಯಾವುದೇ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪದೆ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲಿರುವುದನ್ನ ಅದೆಂತಹ ಕಠಿಣ ಪರಿಸ್ಥಿತಿಗಳಲ್ಲೂ ಎತ್ತಿ ಹಿಡಿದಿದ್ರು. ತಾನು ಜನ್ಮವೆತ್ತಿದ ಜನಾಂಗಕ್ಕೆ ಬಲು ಎತ್ತರದ ಗೌರವವನ್ನ ತಂದುಕೊಡಲು ಒಬ್ಬ ನೈತಿಕತೆಯ ತಪಸ್ವಿಯಂತೆ ಬದುಕಿದವರು. ಅವರು ಕಳಂಕ ಶೂನ್ಯ ಬದುಕಾಗಿದ್ದರು. ದರ್ಪ, ದೌರ್ಜನ್ಯ, ದಬ್ಬಾಳಿಕೆಗಳು ಅವರ ಬಾಹ್ಯ ಶತ್ರುಗಳು. ಅವರು ಸದಾ ಇವುಗಳೊಟ್ಟಿಗೆ ಹೋರಾಡುತ್ತಿದ್ದವರು ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಜ್ಞಾನಪ್ರಕಾಶ ಸ್ವಾಮೀಜಿ, ಕನ್ನಡಪ್ರಭ ಪತ್ರಿಕೆಯ ಅಂಶಿ ಪ್ರಸನ್ನಕುಮಾರ್, ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ಶಿವಕುಮಾರ್, ಡಾಕ್ಟರ್ ಜೆ ಸೋಮಶೇಖರ್, ಮಾಜಿ ಮೇಯರ್ ಪುರುಷೋತ್ತಮ್, ಅಹಿಂದ ಜವರಪ್ಪ ಹಾಜರಿದ್ದರು. ಚಿದಂಬರ್ ಸಿ, ಅಶೋಕಪುರಂ, ಕೆಬಿಎ ನ್ಯೂಸ್ ಡಿಜಿಟಲ್, ಮೈಸೂರು. ಇವತ್ತಿನವರೆಗೂ ನಮಗೆ ಲೀಡರ್ಶಿಪ್ ಡೆತ್ ಇರಲಿಲ್ಲ ದಲಿತರಿಗೆ. ಇವತ್ತು ದೊಡ್ಡ ಡೆತ್, ಇವತ್ತು ದಲಿತರ ಮುಂದೆ ಒಂದು ದೊಡ್ಡ ಸವಾಲು, ಒಂದು ಪ್ರಶ್ನೆ ಬಂದಿದೆ.